ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ SSLC ಪರೀಕ್ಷೆಗೆ ತಯಾರಿ ಆಗ್ತಾ ಇದ್ದೀರಿ. ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸ್ ಹತ್ತಿರದಲ್ಲೇ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಸ್ಪೆಷಲಿ ಇಂಗ್ಲೀಷ್ ಗ್ರಾಮರಿಗೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಾನು 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಸೊ ಮತ್ತು ದಟ್ನ ಬಳಕೆಯ ಹೇಗೆ ಮಾಡಬೇಕು, ಬಹಳ ಈಸಿಯಾಗಿ ಸರಳವಾಗಿ ಇದನ್ನು ಕಲ್ತುಬಿಟ್ಟು ನಾವು 1 ಮಾರ್ಕ್ಸನ್ನು ಪಡಿತಾ ಹೋಗ್ಬೋದು ಅನ್ನೋದು ವಿತಿನ್ 5 ಮಿನಿಟ್ಸಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೋಡಿ, ಇದು ಸ್ಪೆಷಲಿ LBA ಬೇಸ್ಡ್ ಆಗಿರುವಂತಹದ್ದನ್ನೇ ನಾವು ಬಳಕೆ ಮಾಡಿದ್ದೀವಿ ಮತ್ತು SSLC 10th ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಡಿಯೋಸ್ನ ಸರಣಿಯ ರೂಪದಲ್ಲಿ ಬಿಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನೋಡಿ, ನೀವು ಒಂದು ಪ್ರಶ್ನೆ ನಿಮ್ಮ ಮೇನ್ ಎಕ್ಸಾಮಿನೇಷನ್ಸಲ್ಲಿ ಬರುತ್ತೆ. ಏನದು ಅಂದರೆ ರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೊ ದಟ್. ಅಂದರೆ ಸೊ ಮತ್ತು ದಟ್ಟನ್ನು ಬಳಕೆ ಮಾಡಿಬಿಟ್ಟು ನೀವು ಕೊಟ್ಟಿರುವಂಥ ಸೆಂಟೆನ್ಸನ್ನು ಕಂಬೈನ್ ಮಾಡಿ, ಜಾಯಿನ್ ಮಾಡಿ ರೀರೈಟ್ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಅರ್ಥ. ಬನ್ನಿ ಒಂದು ಸರಳವಾದ ಎಕ್ಸಾಂಪಲನ್ನು ಅರ್ಥ ಮಾಡ್ಕೊಳ್ಳೋಣ. ಸ್ವಾಮಿ ವಾಸ್ ವೆರಿ ಫ್ರೈಟನ್ಡ್, ಹಿ ಕುಡ್ ನಾಟ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಇದು ಒಂದು ಪ್ರಶ್ನೆ. ನೋಡಿ, ಇದರಲ್ಲಿ ನೀವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಸ್ವಾಮಿ ವಾಸ್ ಫ್ರೈಟನ್ಡ್ ಅನ್ನೋದು ಒಂದು ಸೆಂಟೆನ್ಸ್ ಆದರೆ ಹಿ ಕುಡ್ ನಾಟ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅನ್ನೋದು ಮತ್ತೊಂದು ಸೆಂಟೆನ್ಸ್. ಇವೆರಡನ್ನು ಕಂಬೈನ್ ಮಾಡಬೇಕು. ಈಗ ನೀವು ಈ ವಾಕ್ಯದ ಕೊನೆಯಲ್ಲಿ ಒಂದು ಫುಲ್ ಸ್ಟಾಪ್ ನೋಡಿದ್ದೀರಿ, ರೈಟ್? ನೆಕ್ಸ್ಟು ನಂತರದಲ್ಲೇ ಒಂದು ಕ್ಯಾಪಿಟಲ್ ಲೆಟ್ರ್ ಇದೆ. ಅಂದರೆ ಕ್ಯಾಪಿಟಲ್ ಲೆಟ್ರ್ ರೂಲ್ಸ್ ಪ್ರಕಾರ ಫುಲ್ ಸ್ಟಾಪ್ ಬಂದ ನಂತರ ನೆಕ್ಸ್ಟು ನೀವು ಯಾವುದೇ ಒಂದು ಸೆಂಟೆನ್ಸ್ ಬರೀಬೇಕಾದ್ರೆ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಆಯಿತು. ಈಗ ಈ ಎರಡನ್ನೂ ಬಳಕೆ ಮಾಡಿ, ಯಾವುದನ್ನು ಸೊ ಮತ್ತು ದಟ್ಟನ್ನು ಬಳಕೆ ಮಾಡಿ ಈ ಎರಡು ಸೆಂಟೆನ್ಸನ್ನು ಜಾಯಿನ್ ಮಾಡಿ ಒಂದು ಸೆಂಟೆನ್ಸ್ ಆಗಿ ಬರೀಬೇಕು. ಹೇಗೆ ಬರೀತೀರಿ? ಬಹಳ ಸುಲಭ. ನೋಡಿ, ಇದಕ್ಕೆ ಉತ್ತರವಾಗಿ ಸ್ವಾಮಿ ವಾಸ್ ಸೋ ಫ್ರೈಟನ್ಡ್ ದಟ್ ಹಿ ಕುಡ್ ನಾಟ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅಂದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಸ್ವಾಮಿ ವಾಸ್ ವೆರಿ ಫ್ರೈಟನ್ಡಲ್ಲಿ ವೆರಿ ಅನ್ನುವಂಥ ವರ್ಡ್ ಇದೆ. ನೆಕ್ಸ್ಟು ಅಲ್ಲಿ ಫುಲ್ ಸ್ಟಾಪ್ ಇದೆ, ಕ್ಯಾಪಿಟಲ್ ಲೆಟರ್ ಹೆಚ್ಚಿದೆ. ಈ 3 ಅಂಶಗಳನ್ನ ನೀವು ಅಬ್ಸರ್ವ್ ಮಾಡಿ ಅದರಲ್ಲೇ ಬದಲಾವಣೆ ಮಾಡಿ ನೀವು ಈ ಉತ್ತರವನ್ನು ಬರಿಬೋದು. ಹೇಗೆ? ವೆರಿ ಜಾಗದಲ್ಲಿ ನೀವು ಸೋ ಅನ್ನೋದನ್ನು ಬರೀರಿ. ನೋಡಿ, ನೆಕ್ಸ್ಟು ಎಲ್ಲಿ ಫುಲ್ ಸ್ಟಾಪ್ ಇತ್ತೋ ಆ ಜಾಗದಲ್ಲಿ ನೀವು ಫುಲ್ ಸ್ಟಾಪ್ನ ತೆಗೆದು ದಟ್ ಹಾಕಿ, ಅದಾದ ನಂತರ ಕ್ಯಾಪಿಟಲ್ ಲೆಟರ್ ಇದನ್ನು ಸ್ಮಾಲ್ ಮಾಡಿ. ಬಹಳ ಸರಳ. ಇಷ್ಟನ್ನು ಮಾಡಿದ್ದು ನೀವು ಆನ್ಸರ್ನ ಬಡಿಬೋದು. ಸ್ವಾಮಿ ವಾಸ್ ಸೋ ಫ್ರೈಟನ್ಡ್ ದಟ್ ಹಿ ಕುಡ್ ನಾಟ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಇದರ ಉತ್ತರ. ಹಾಗಾದರೆ ನಾವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಚೇಂಜಸ್ ಮಾಡಬೇಕಾಗಿರೋದು ಏನನ್ನ ಅಂತ ತಿಳ್ಕೊಳ್ಳೋದಾದರೆ ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ. ಎಲ್ಲಿ ವೆರಿ ಅಂತ ಶಬ್ದ ಇತ್ತೋ ಆ ಜಾಗದಲ್ಲಿ ಏನು ಬರೀಬೇಕು? ಸೋ ಬರೀರಿ. ಫುಲ್ ಸ್ಟಾಪ್ ಇರುವಂಥ ಜಾಗದಲ್ಲಿ ಏನು ಮಾಡಬೇಕು? ದಟ್ಟನ್ನು ಬರೀಬೇಕು. ಮತ್ತು ಕ್ಯಾಪಿಟಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್ ಮಾಡಬೇಕು. ಈ 3 ಬದಲಾವಣೆ ಮಾಡೋದ್ರಿಂದ ನೀವು ಆ ಒಂದು ಸೆಂಟೆನ್ಸನ್ನು ಉತ್ತರಿಸ್ಬೋದು. ಆದರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟ್ರಲ್ಲಿ ಒಂದು ಎಕ್ಸೆಪ್ಷನ್ ಏನಪ್ಪ ಅಂತೇಳಿದರೆ, ನೇಮ್ಸ್ ಬಂದಾಗ ಕ್ಯಾಪಿಟಲ್ ಲೆಟರೇ ಬರೀರಿ, ತೊಂದರೆ ಇಲ್ಲ, ರೈಟ್? ಬನ್ನಿ ಕೆಲವು ಒಂದು ಎಕ್ಸಾಂಪಲ್ಸನ್ನು ನಾವು ಆನ್ಸರ್ ಮಾಡ್ತಾ ಹೋಗೋಣ. ದ ನೈಟ್ ವಾಸ್ ವೆರಿ ಡಾರ್ಕ್, ಹಿ ಕುಡ್ ಸಿ ನಥಿಂಗ್ ಕ್ಲಿಯರ್ಲಿ. 2 ವಾಕ್ಯ ಇದೆ. ನೀವು ಬದಲಾವಣೆ ಮಾಡಬೇಕಾಗಿರುವಂಥದ್ದು ಒಂದು ವೆರಿ, ನೆಕ್ಸ್ಟು ಫುಲ್ ಸ್ಟಾಪ್, ಅದಾದಮೇಲೆ ಕ್ಯಾಪಿಟಲ್. ಈ 3ನ್ನೇ ನೀವು ಅಬ್ಸರ್ವ್ ಮಾಡಬೇಕು. ಅದನ್ನು ಉಳಿದಿದ್ದ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರೀರಿ. ದ ನೈಟ್ ವಾಸ್ ವೆರಿ ಜಾಗದಲ್ಲಿ ಸೋ ಬರೀರಿ. ಡಾರ್ಕ್ ಅದಾದಮೇಲೆ ಫುಲ್ ಸ್ಟಾಪ್ ಇತ್ತಲ್ವ, ಆ ಫುಲ್ ಸ್ಟಾಪ್ ಜಾಗದಲ್ಲಿ ದಟ್ ಬರೀರಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಇತ್ತು, ಆ ಜಾಗದಲ್ಲಿ ಸ್ಮಾಲ್ ಮಾಡಿ. ಆನ್ಸರ್ ರೆಡಿ. ದ ನೈಟ್ ವಾಸ್ ಸೋ ಡಾರ್ಕ್ ದಟ್ ಹಿ ಕುಡ್ ಸಿ ನಥಿಂಗ್ ಕ್ಲಿಯರ್ಲಿ, ರೈಟ್? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸ್ವಾಮಿ ಹೆಲ್ಡ್ ದ ಮ್ಯಾನ್ಸ್ ಲೆಗ್ ವೆರಿ ಟೈಟ್ಲಿ, ದ ಬರ್ಗ್ಲರ್ ಕುಡ್ ನಾಟ್ ಎಸ್ಕೇಪ್. ಇದು 2 ಸ್ಟೇಟ್ಮೆಂಟ್ಸು, ಅದನ್ನು ಕಮೆಂಟ್ ಮಾಡಬೇಕು. ಇಲ್ಲೂ ಅಷ್ಟೇ. ನೀವು ನಿಮಗೆ ಎಲ್ಲವನ್ನು ಓದಲೇಬೇಕು ಅನ್ನುವಂಥದ್ದು ಇಲ್ಲ. ಸಿಂಪಲ್ಲಾಗಿ ವೆರಿ ಇದೆಯಾ ನೋಡಿ, ಅದಾದಮೇಲೆ ಫುಲ್ ಸ್ಟಾಪ್ ನೋಡಿ, ನೆಕ್ಸ್ಟು ಈ ಲೆಟರ್ ನೋಡಿ. ಈ 3ನ್ನೇ ಅಬ್ಸರ್ವ್ ಮಾಡಿ ಕೊಟ್ಟಿರುವಂಥದ್ದಲ್ಲಿ. ಆಗ ನೀವು ಅದನ್ನೇ ಬದಲಾವಣೆ ಮಾಡಬೇಕು. ವೆರಿ ಜಾಗದಲ್ಲಿ ಏನು ಬರೀಬೇಕು? ಸೋ ಬರೀರಿ. ನೆಕ್ಸ್ಟು ಎಲ್ಲಿ ಫುಲ್ ಸ್ಟಾಪ್ ಇತ್ತಲ್ಲ ಆ ಜಾಗದಲ್ಲಿ ದಟ್ ಬರೀರಿ. ಅದಾದಮೇಲೆ ಕ್ಯಾಪಿಟಲ್ ಇರೋದನ್ನು ಸ್ಮಾಲ್ ಮಾಡಿ. ಸಿಂಪಲ್. ಈ ರೀತಿಯಾಗಿ ಉತ್ತರಿಸ್ಬೋದು. ನೋಡೋಣ, ಇದನ್ನು ಉತ್ತರ ಮಾಡಿ ನೋಡೋಣ. ನೀವು ಉತ್ತರಿಸಿ. ಬಹುಶಃ ನೀವು ಸಾಕಷ್ಟು ವಿದ್ಯಾರ್ಥಿಗಳು ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ. ಇದನ್ನು ಈಸಿ ಇದೆ ನೋಡಿ. ದ ನಾಯ್ಸ್ ವಾಸ್ ವೆರಿ ಲೌಡ್, ಸ್ವಾಮೀಸ್ ಫಾದರ್ ವೋಕ್ ಅಪ್ ಇಮಿಡಿಯೇಟ್ಲಿ. ಇಲ್ಲೂ ಅಷ್ಟೇ. ನನ್ನ ಗಮನ ಹೋಗಬೇಕಾಗಿರೋದು ವೆರಿ, ಫುಲ್ ಸ್ಟಾಪ್, ಕ್ಯಾಪಿಟಲ್. ಇಲ್ಲಿ ಒಂದು ಎಕ್ಸೆಪ್ಷನ್ ಹೇಳಿದೆ ನಾನು. ಅದ್ರ ಪ್ರಕಾರವಾಗಿ ನೋಡೋದಾದರೆ
ಇಲ್ಲೂ ಅಷ್ಟೇ ವೆರಿ ಜಾಗದಲ್ಲಿ ಹಾಕಿದ್ರಿ ಸೊ ಹಾಕಿದ್ರಿ, ಫುಲ್ ಸ್ಟಾಪ್ ಇರೋ ಜಾಗದಲ್ಲಿ ದಟ್ ಹಾಕಿದ್ರಿ. ಇಲ್ಲಿ ಮಾತ್ರ ಕ್ಯಾಪಿಟಲ್ಲೇ ಇದೆ. ಯಾಕೆ ಕ್ಯಾಪಿಟಲ್ ಇದೆ ಅಂದರೆ ನೇಮ್ಸ್ ಬಂದಾಗ ಕ್ಯಾಪಿಟಲ್ ಲೆಟ್ರ್ ರೂಲ್ಸ್ ಇದ್ದಾವೆ, ಅದನ್ನು ಹೇಗೆ ಬಳಕೆ ಮಾಡಬೇಕು ಅಂತ. ಅದರ ಪ್ರಕಾರ ನೇಮ್ಸ್ ಬಂದಾಗ ಅದು ಆ್ಯಸ್ ಇಟ್ ಈಸ್ ನೇಮ್ಸೇ ಇರಲಿ, ಏನು ತೊಂದರೆ ಇಲ್ಲ, ಕ್ಯಾಪಿಟಲ್ ಲೆಟರ್ಸೇ ಇರಲಿ, ರೈಟ್. ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ದ ಟೀಚರ್ ಎಕ್ಸ್ಪ್ಲೇನ್ ದ ಲೆಸನ್ ವೆರಿ ಕ್ಲಿಯರ್ಲಿ, ಆಲ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟುಡ್ ಇಟ್. ಇದನ್ನು ನೀವು ತಗೊಂಡಾಗ ಇಲ್ಲೂ ಅಷ್ಟೇ ಆನ್ಸರ್ಸ್ ಮಾಡಬೇಕಾದ್ರೆ ನಿಮ್ಮ ಗಮನ ವೆರಿ ವರ್ಡ್ ಹತ್ರ ಹೋಗಬೇಕು. ನೆಕ್ಸ್ಟು ಫುಲ್ ಸ್ಟಾಪ್ ಹೋಗಿ ಕ್ಯಾಪಿಟಲ್ ಲೆಟರ್. ಈ ಮೂರು ಅಂಶನ ಇಲ್ಲಿ ಬದಲಾವಣೆ ಮಾಡಿ ನೋಡಿ. ವೆರಿ ಜಾಗದಲ್ಲಿ ಹಾಕಿದ್ರಿ, ಸೊ ಹಾಕಿದ್ರಿ. ಅದೇ ರೀತಿಯ ಫುಲ್ ಸ್ಟಾಪ್ ಇರೋ ಜಾಗದಲ್ಲಿ ದಟ್, ಕ್ಯಾಪಿಟಲ್ ಲೆಟರ್ ಇದನ್ನು ಸ್ಮಾಲ್ ಮಾಡಿದ್ರಿ. ಸೊ ಈ ರೀತಿಯಾಗಿ ಆನ್ಸರ್ ಮಾಡೋದ್ರ ಮುಖಾಂತರವಾಗಿ ನೀವು 1 ಮಾರ್ಕ್ಸನ್ನು ಬಳಕೆ ಮಾಡ್ಕೋಬೋದು, ರೈಟ್. ಇಲ್ಲೂ ಕೂಡ ಪ್ರಶ್ನೆ ಇದೆ, ನೀವೇ ಉತ್ತರಿಸಿ, ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ಯಾವ ಲೆಸನ್ ನಿಮಗೆ ಕಷ್ಟ ಆಗುತ್ತೆ, ಯಾವ ಗ್ರಾಮರ್ ಟಾಪಿಕ್ ಕಷ್ಟ ಆಗುತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಅದಾದಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಇನ್ನು ಕೊನೆ ಪ್ರಶ್ನೆ. ಇದಕ್ಕೆ ಉತ್ತರ ಯಾರಾದರೂ ಹೇಳ್ತೀರಾ ಅಂತ ನಾವು ಕೇಳಿದಾಗ ಭಾಳಷ್ಟು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಿರ್ತಾರೆ. 3 ಬದಲಾವಣೆ, ಒಂದು ವೆರಿ, ಅದಾದಮೇಲೆ ನೆಕ್ಸ್ಟು ಫುಲ್ ಸ್ಟಾಪ್, ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್. ಅದನ್ನು ಸೊ ಆಗಿ ಬದಲಾವಣೆ ಮಾಡಿದ್ವಿ, ಫುಲ್ ಸ್ಟಾಪ್ ಇರೋ ಜಾಗದಲ್ಲಿ ದಟ್ ಹಾಕಿದ್ವಿ, ಕ್ಯಾಪಿಟಲ್ ಲೆಟರ್ನ ಸ್ಮಾಲ್ ಮಾಡಿದ್ವಿ. ಸೊ ಈ ರೀತಿಯಾಗಿ ನಾವು ಈ ಒಂದು ಸೊ ದಟ್ ಯೂಸ್ ಮಾಡುವಂತಹ ವಿಧಾನಗಳನ್ನ ಕಲ್ತ್ಕೊಂಡಿದ್ದೀವಿ, ಬಹಳ ಸರಳವಾಗಿ ಅಂದ್ಕೊತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಅನೇಕ SSLC ರಿಲೇಟೆಡ್ ಸಂಬಂಧಪಟ್ಟಂತೆ ಗ್ರಾಮರ್ ಕಂಟೆಂಟ್ಸನ್ನು ನಾವು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ.